ಫ್ರೆಂಡ್ಸ್, ಇವತ್ತು ಕ್ವಿಕ್ಕಾಗಿ ಆಗೋವಂಥ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಕಪ್ ಅಕ್ಕಿ, ಈರುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕರಿಬೇವು, ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಅರಿಶಿನ ಏನು ಬೇಕಿಲ್ಲ, ಉಪ್ಪು. ಇಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಬನ್ನಿ ಮಾಡೋಣ. ಈಗ ಅಕ್ಕಿನ ಒಂದು ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ತೊಗೊಳ್ಳಿ. ಅದನ್ನು ಸ್ವಲ್ಪ ಇಟ್ಬಿಟ್ಟು ತೊಳಿಬಾರ್ದು, ಸ್ವಲ್ಪ ಡ್ರೈ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪುಡಿ ಪುಡಿ ಆಗುತ್ತೆ. ಅದನ್ನ ಪ್ಯಾನ್ಗೆ ಹಾಕಿ ಒಂದು ಸ್ವಲ್ಪ ಹುರ್ಕೊಳ್ಳಿ, ಆಯಿಲ್ ಹಾಕ್ಕೊಂಡು ಅದನ್ನು ಹುರ್ಕೊಂಡು ತೆಗ್ದಿಟ್ಕೊಳ್ಳಿ. ಈಗ ಒಗ್ಗರಣೆಗೆ ಮಾಡೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನಾನು ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಹಾಗೆಯೇ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಯಾಕಂದರೆ ಫಸ್ಟೇ ನಾನು ಅಲ್ಲಿ ಸಾಸಿವೆ ಹಾಕಿಲ್ಲ, ಯಾಕಂದರೆ ಫುಲ್ಲು ಸಿಡಿಯುತ್ತೆ ಅಂತ. ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಬೇಯಿಸ್ಕೊಂಡು ನಾನು ಆಮೇಲೆ ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ, ಕರಿಬೇವು ಹಾಕಿ, ಹಸಿರು ಮೆಣ್ಸಿನ್ಕಾಯಿ ಹಾಕಿದೆ. ಹಸಿರು ಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಿ, ಅರಿಶಿನ ಹಾಕಿಲ್ಲ, ಟೊಮೊಟೊ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ, ತೆಂಗಿನಕಾಯಿ ಹೀಗೆ ಆ್ಯಡ್ ಮಾಡ್ತೀನಿ. ತೆಂಗಿನಕಾಯಿ ಆ್ಯಡ್ ಮಾಡಿ ಆಮೇಲೆ ಸಾಲ್ಟ್ ಹಾಕಿ, ಅಕ್ಕಿ ಹಾಕಿ ಹುರಿದಿರ್ತೀವಲ್ಲ, ಆ ಅಕ್ಕಿ ಹಾಕಿ ನೀವು ಲಿಡ್ ಕ್ಲೋಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿತ್ತು, ಬೇಗ ಕ್ವಿಕ್ಕಾಗೂ ಆಯಿತು. ಯಾವ ರೀತಿ ಇರುತ್ತೆ ಅಂದರೆ, ನಾವು ಒಗ್ಗರಣೆಯನ್ನು ತಿಂತೀವಲ್ಲ ಆ ರೀತಿ ಇರುತ್ತೆ. ಫುಲ್ಲು ಕುಕ್ಕರಲ್ಲೇ ಮಾಡ್ಕೋಬೋದು, ಫುಲ್ಲು ಡ್ರೈ ಆಗುತ್ತೆ. ನೀವು ಅನ್ನ ಒಂದು ಸತಿ ಮಾಡಿಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳೋಕ್ಕಿಂತ ಈ ರೀತಿ ಕ್ವಿಕ್ಕಾಗಿ ಒಂದೇ ಕುಕ್ಕರಲ್ಲಿ ಮಾಡ್ಕೋಬೋದು ರೆಸಿಪಿನ. ಟೈಮು ವೇಸ್ಟ್ ಆಗೋಲ್ಲ.